ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹೊಸತು ಹೊಸತು ತರುತ್ತಿದೆ. ನಮ್ಮ ಈ ಚಾನೆಲ್ನ ಹಬ್ಬ ಹರಿದಿನಗಳು ಸರಣಿಯಲ್ಲಿ ಯುಗಾದಿ ಹಬ್ಬದ ಮಹತ್ವವನ್ನು ವಿವರಿಸುವಂತಹ ಈ ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಹೇಳಿದ ಹಾಡು ಕೇವಲ ಕವಿತೆ ಅಲ್ಲ, ಅದು ಕಾಲಚಕ್ರದ ಸತ್ಯ. ನಾವು ಯುಗಾದಿ ಅಂತ ಅಂದ್ರೆ ಹೊಸ ವರ್ಷ ಅಂತ ಹೇಳ್ತೀವಿ. ಆದ್ರೆ ಒಂದ್ ಪ್ರಶ್ನೆ ಕೇಳೋಣ, ಇದು ಕೇವಲ ಕ್ಯಾಲೆಂಡರ್ ಬದಲಾವಣೆಯ ದಿನವೇ ಅಥವಾ ನಮ್ಮ ಬದುಕಿನ ದಿಕ್ಕನ್ನ ಬದಲಿಸುವಂತಹ ಕ್ಷಣವೇ? ಯುಗಾದಿ ಅಂತ ಅಂದ್ರೆ ಯುಗ ಅಂದ್ರೆ ಕಾಲಘಟ್ಟ, ಆದಿ ಅಂತ ಅಂದ್ರೆ ಆರಂಭ. ಯುಗಾದಿ ಅಂತ ಅಂದ್ರೆ ಹೊಸ ಯುಗದ ಆರಂಭ. ಭಾರತೀಯ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಾಡ್ಯದಂದು ಯುಗಾದಿ ಆಚರಣೆ ಆಗುತ್ತೆ. ಪುರಾಣಗಳ ನಂಬಿಕೆಯಂತೆ ಇದೇ ದಿನ ಬ್ರಹ್ಮದೇವರು ಸೃಷ್ಟಿಯನ್ನ ಆರಂಭಿಸಿದ್ರು. ಅಂದ್ರೆ ಯುಗಾದಿ ಕೇವಲ ವರ್ಷದ ಆರಂಭವಲ್ಲ, ಸೃಷ್ಟಿಯ ನೆನಪು. ಮತ್ತೊಂದು ವಿಶೇಷತೆ ಅಂತ ಅಂದ್ರೆ ಚಾಂದ್ರಮಾನ ಮತ್ತೆ ಸೌರಮಾನ ಪದ್ಧತಿಗಳು. ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಚಾಂದ್ರಮಾನ ಯುಗಾದಿ, ಕರಾವಳಿ ಭಾಗಗಳಲ್ಲಿ ಸೌರಮಾನ ಪದ್ಧತಿ. ಇದು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಕಾಲವನ್ನ ಅಳೆಯುವ ವಿಧಾನ ಬದಲಾಗಬಹುದು, ಆದ್ರೆ ಆರಂಭದ ಸಂಭ್ರಮ ಒಂದೇ. ಯುಗಾದಿ ಅನೇಕ ಪೌರಾಣಿಕ ಘಟನೆಗಳಿಗೂ ಕೂಡ ಸಾಕ್ಷಿ ಅನ್ನೋದು ಕೂಡ ನಂಬಿಕೆ. ಮತ್ಸ್ಯಾವತಾರ, ರಾಮನ ಪಟ್ಟಾಭಿಷೇಕ, ಶಾಲಿವಾಹನ ಶಕೆಯ ಆರಂಭ, ಈ ಎಲ್ಲಾ ಕಥೆಗಳು ಒಂದೇ ಸಂದೇಶವನ್ನ ನೀಡುತ್ತವೆ. ಪ್ರತಿ ಯುಗಕ್ಕೂ ಒಂದು ಹೊಸ ಪ್ರಾರಂಭ ಇರುತ್ತೆ. ಪ್ರಕೃತಿಯನ್ನ ಗಮನಿಸಿ, ಒಣಗಿದ ಮರಗಳು ಹೊಸ ಚಿಗುರನ್ನ ಹೊರುತ್ತವೆ. ವಸಂತ ಋತು ಹೊಸ ಚೈತನ್ಯವನ್ನ ತರುತ್ತೆ. ಬೇಸಿಗೆಯ ಬಿಸಿಲಿನಲ್ಲೂ ಹಸಿರು ಮೂಡುತ್ತೆ. ಪ್ರಕೃತಿ ನಿಲ್ಲೋದಿಲ್ಲ, ಅದು ಬದಲಾಗುತ್ತೆ, ಪುನರ್ಜನ್ಮವನ್ನ ಪಡೆಯುತ್ತೆ. ಹಾಗಾದ್ರೆ ನಾವು ಯುಗಾದಿಯ ಪ್ರಮುಖ ಆಚರಣೆ ಅಂತ ಅಂದ್ರೆ ಬೇವು ಬೆಲ್ಲ. ಇದು ಕೇವಲ ಸಾಂಪ್ರದಾಯಿಕ ಆಹಾರ ಅಲ್ಲ, ಇದು ಜೀವನದ ಸೂತ್ರ. ಬೇವು ಕಹಿ, ಬೆಲ್ಲ ಸಿಹಿ, ಜೀವನ ಕೂಡ ಹಾಗೇನೆ. ಸಂತೋಷ ಮತ್ತೆ ದುಃಖ, ಯಶಸ್ಸು ಮತ್ತೆ ವಿಫಲತೆ, ಗೌರವ ಮತ್ತೆ ಅವಮಾನ. ನಾವು ಸಿಹಿ ಬಯಸ್ತೇವೆ, ಆದ್ರೆ ಕಹಿ ನಮ್ಮನ್ನ ಬೆಳೆಸ್ತಾ ಹೋಗುತ್ತೆ. ಯುವ ಪೀಳಿಗೆಗೆ ಯುಗಾದಿ ಹೇಳೋದು ಜೀವನವನ್ನ ಸಂಪೂರ್ಣವಾಗಿ ಸ್ವೀಕರಿಸಿ ಅಂತ. ಆರೋಗ್ಯದ ದೃಷ್ಟಿಯಿಂದಲೂ ಬೇವು ದೇಹವನ್ನ ಶುದ್ಧಗೊಳಿಸುತ್ತೆ. ಮಾವಿನ ತೋರಣ ವಾತಾವರಣ ಶುದ್ಧಗೊಳಿಸುತ್ತೆ. ಅಭ್ಯಂಗ ಸ್ನಾನ ದೇಹ ಮತ್ತೆ ಮನಸ್ಸಿಗೆ ತಾಜಾತನವನ್ನ ನೀಡುತ್ತೆ. ಅಂದ್ರೆ ಯುಗಾದಿ ದೇಹ, ಮನಸ್ಸು, ಪರಿಸರ ಈ ಮೂರನ್ನು ಶುದ್ಧಗೊಳಿಸುವಂತಹ ಹಬ್ಬ. ಪಂಚಾಂಗ ಶ್ರವಣ ಮತ್ತೊಂದು ವಿಶೇಷ. ಇದು ಭವಿಷ್ಯ ಹೇಳೋದಕ್ಕಲ್ಲ, ಇದು ಕಾಲದ ಮೌಲ್ಯವನ್ನ ನೆನಪಿಸುತ್ತೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಕಾಲದ 5 ಅಂಶಗಳು. ಇದರ ಸಂದೇಶ ಸ್ಪಷ್ಟವಾಗಿದೆ. ಕಾಲವನ್ನ ಗೌರವಿಸಿ, ಅವಕಾಶವನ್ನ ಬಳಸ್ಕೊಳ್ಳಿ. ನಾವು ಮನೆಯನ್ನ ಸ್ವಚ್ಛಗೊಳಿಸ್ತೇವೆ, ಹೊಸ ಬಟ್ಟೆಯನ್ನ ಧರಿಸ್ತೇವೆ, ಆದ್ರೆ ಮುಖ್ಯವಾದದ್ದು ಮನಸ್ಸನ್ನ ಸ್ವಚ್ಛಗೊಳಿಸೋದು. ಹಳೆಯ ಕೋಪವನ್ನ ಬಿಡೋದು, ಹಳೆಯ ದ್ವೇಷವನ್ನ ಬಿಡೋದು, ಹಳೆಯ ನಿರಾಸೆಯನ್ನ ಬಿಡೋದು, ಹೊಸ ಯುಗಕ್ಕೆ ಸ್ಥಳ ಮಾಡಿಕೊಡೋದು. ಯುಗಾದಿ ನಮ್ಮನ್ನ ಒಂದು ಪ್ರಶ್ನೆ ಕೇಳುತ್ತೆ, ಹೊಸ ವರ್ಷ ಬಂದಿದೆ, ಆದ್ರೆ ನೀನು ಹೊಸವನಾಗಿದ್ಯಾ ಅಂತ. ಹೊಸ ಯುಗ ಆರಂಭ ಆಗೋದು ಕ್ಯಾಲೆಂಡರ್ನಲ್ಲ, ನಮ್ಮ ಮನಸ್ಸಿನಲ್ಲಿ. ಯುಗಾದಿ ಹಬ್ಬ ಮಾತ್ರ ಅಲ್ಲ, ಅದು ಒಂದು ನಿರ್ಧಾರ, ಬದಲಾವಣೆಯ ನಿರ್ಧಾರ, ಬೆಳವಣಿಗೆಯ ನಿರ್ಧಾರ, ಹೊಸ ಸೃಷ್ಟಿಯ ನಿರ್ಧಾರ. ಈ ಬಾರಿ ಯುಗಾದಿ ಆಚರಿಸುವಾಗ ಕೇವಲ ಸಂಪ್ರದಾಯ ಪಾಲಿಸಬೇಡಿ, ಅದರ ಅರ್ಥವನ್ನ ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ. ಅದೇ ಯುಗಾದಿಯ ನಿಜವಾದ ಮಹತ್ವ. ಈ ಒಂದು ಯುಗಾದಿಯ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ನಿಮ್ಮ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ನ ಮೂಲಕ ತಿಳಿಸಿ. ಎಲ್ಲರಿಗೂ ಕೂಡ ಒಳಿತಾಗ್ಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ಕ್ಷಣ ಸಿಹಿಯಾಗಿ, ಪ್ರತಿ ಕ್ಷಣ ಶುಭವಾಗಲಿ. ನಮಸ್ಕಾರ.